ಮಕ್ಕಳ ಬಗ್ಗೆ ಆತಂಕದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಎಷ್ಟು ಜನ ಇಲ್ಲ, ನನ್ನ ಮಗುಗೆ ಏನಾಗ್ಬಿಡುತ್ತೋ. ಸೊ ಇಲ್ಲಿ ಆಹಾರ ವಿಹಾರ ಎರಡೂ ಕೆಟ್ಟಿದೆ. ತಾಯಿ ಮಗುವಿನ ಒಂದು ಸಂಕಟ, ನೋವು, ಹಿಂಸೆಯ ಸಂದರ್ಭಕ್ಕೇನಿದೆಯೋ ಆ ಕೆಟ್ಟಿರುವ ಕಾರಣ ಮಗುವಿನ ಹೃದಯ ಮತ್ತು ಶ್ವಾಸಕೋಶದ ಇರ್ತಕ್ಕಂಥ ವಿಚಾರದಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಆರೋಗ್ಯದಾಯಕವಾದ ಮಗುವನ್ನು ತೊಗೊಂಡಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ, ಭವಿಷ್ಯ ಶಾಸ್ತ್ರ ಕೇಳಬೇಕಾ ಅಥವಾ ಮಗುವನ್ನು ನೀವು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಂಡಾಗ ನೀವು ಯಾವ ರೀತಿಯಾಗಿ ನಡ್ಕೋಬೇಕಾಗಿತ್ತಾ, ಇದನ್ನು ಡಿಸೈಡ್ ಮಾಡಬೇಕು. ಮಗು ಬಂದ ನಂತರ ಭವಿಷ್ಯ ಸಿಕ್ಕಲ್ಲ, ಸಾಧ್ಯನೇ ಇಲ್ಲ. ಅದು ಯಾರು ಬದಲಾವಣೆ ಮಾಡೋಕ್ಕೂ ಆಗಲ್ಲ, ನೀವು ಬದಲಾವಣೆ ಮಾಡೋಕ್ಕಾಗಲ್ಲ. ಮಾಡಬಹುದು, ಈ ಸ್ಥಿತಿಗೆ ಆಗಲ್ಲ. ಯಾಕೆ ಅಂದರೆ ನಾವೆಲ್ಲ ಅಡ್ಜಸ್ಟ್ಮೆಂಟ್ 20-30 ಬದುಕ್ತಾ ಇರೋ ಮನೆ ಕಟ್ಕೋತಾ ಇರೋದು, ಹೌದಲ್ಲ? 20-30 ಮನೆ ಕಟ್ತಾ ಇರೋದು ಎಲ್ಲ ಜಾಯಿಂಟೇ ಆಗಿರುತ್ತೆ. ಸೊ ಪರಿಸರ ಹೋಗಿದೆ. ಈಗ ದೊಡ್ಡದ ಮನೆ ಕಟ್ಟೋಣ, ದುಡ್ಡೆಲ್ಲಿಂದ ತರೋಣ, ಈ ಪ್ರಶ್ನೆ ಬರುತ್ತೆ. ಚಿಕ್ಕದಾಗಿ ಕಟ್ಕೊಳ್ಳೋಣ ಅಂದರೆ ಅಕ್ಕಪಕ್ಕದ್ದೆಲ್ಲ ನಮಗೆ ಸೇರಿಕೊಂಡು ಎಲ್ಲರೂ ಅನುಭವಿಸ್ತೀವಿ, ಒಬ್ಬರೇ ಅಲ್ಲ ಎಲ್ಲರೂ ಅನುಭವಿಸ್ತೀವಿ. ಅದಕ್ಕೇ ಇದು ನಮಗೆ ಕರೋನಾ ಮೆಸೇಜ್ ಕೊಟ್ಟಿದ್ದು. ಅದಕ್ಕೇ ಜಾಸ್ತಿ ಮಾತಾಡಬೇಡಿ, ಬಾಯಿ ಮುಚ್ಕೊಳ್ಳಿ ಅಂತ ಹೇಳಿದ್ ನಾವು ಅನ್ಕೋಬೇಕು, ಅದು ಹೇಳಿಲ್ಲ. ಅತಿಯಾಗಿ ಮಾತಾಡೋದ್ರಿಂದ ನೀವು ಮಾತನಾಡುವಂತಹ ವಿಚಾರದಲ್ಲಿ ನಿಮ್ಮ ಗಂಟಲಲ್ಲಿ ನಿಮ್ಮ ಬಾಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಜೊಲ್ಲು ರಸ ಅದು ಆಸಿಡ್ ಆಗಿ ನಿಮ್ಮ ದೇಹವನ್ನು ಸೇರುತ್ತೆ ಅನ್ನೋ ಮೆಸೇಜ್ ಕೊಡೋಕ್ಕೆ ಕರೋನಾ ಬಂತು. ಆದರೆ ನಮಗಿನ್ನೂ ಆವರೆಗೂ ಹೋಗಿಲ್ಲ. ಈ ರೀತಿ ನಮ್ಮ ದೇಹದ ಬಗ್ಗೆ ಅರಿವು ನಮಗೆ ಬರೋದೇ, ನಮಗೆ ಕಾಯಿಲೆಗಳನ್ನು ಭಗವಂತ ಈ ರೂಪದಲ್ಲಿ ತೋರಿಸ್ತಾ ಇಲ್ಲ, ನಾವೇ ತೋರಿಸ್ಕೊತಾ ಇದ್ದೀವಿ, ಅದನ್ನು ಭಗವಂತನ ಮೇಲೆ ಹಾಕ್ತಾ ಇದ್ದೀವಿ.